ನಂಗೆ ಇದು ರಾಜಕೀಯನೋ ಪರ್ಸನಲ್ಲೋ ಖಂಡಿತ ಗೊತ್ತಿಲ್ಲ. ಬಟ್ ದರ್ಶನ್ ಅಂತೂ ಇನ್ನೋಸೆಂಟ್ ಇದ್ದಾರೆ. ಈವನ್ ಪವಿತ್ರ ಗೌಡ ಆಲ್ಸೋ ಇನ್ನೋಸೆಂಟ್ ಇದರಲ್ಲಿ ಯಾರೋ ಏನೋ ಮಾಡಿರ್ಬೋದೇನೋ. ಈಗ ಯಾರೋ ಒಬ್ಬ ಮರಣ ಹೊಂದಿರ್ಬೋದು, ಅದು ಯಾವ ರೀತಿ ಆಗಿದೆ ದಟ್ ಇಸ್ ಗೊತ್ತಿಲ್ಲ. ಯಾರೋ ಅದೇನು ಹೇಳ್ತಾರಲ್ಲ, ಮರದ ಕೆಳಗಡೆ ನಿಲ್ಲೋಕ್ಕೂ ಕಾಗೆ ಮೇಲಿಂದ ಹಾಕೋ ಏನೋ ಮಾಡೋದಕ್ಕೂ ಒಂದೇ ಸಮಯ ಅನ್ನೋ ತರ ಏನೋ ಒಂದು ಇವ್ರನ್ನ ತಾಳೆ ಹಾಕಿ ಮೇ ಬಿ ಇವ್ರಿಗೆ ದರ್ಶನ್ ಅವ್ರನ್ನ ಇದರಲ್ಲಿ ಸೇರ್ಸೈತೆ ಅಂತ ಒಂದು ಮೇಲ್ನೋಟ ಕಾಣಿಸ್ತಾ ಇದೆ. ನೋಡೋಣ, ಅವರೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕೈಗೆ ಅವ್ರು ಕೊಟ್ಟಾದ್ಮೇಲೆ ಅಂಡ್ ಕೋರ್ಟ್ ಕೂಡ ಡೈರೆಕ್ಷನ್ಸ್ ಕೊಟ್ಟಿದೆ. ನಾವು ವೆರಿ ಸ್ಟ್ರಿಕ್ಟ್ಲಿ ಹೇಳಿದೀವಿ, 2 ದಿವಸಕ್ಕೆ ಒಂದು ಸಲ, ಪ್ರತಿ ದಿವಸ ಕೇಳಿದ್ವಿ, ಪ್ರತಿ ದಿವಸ ರಿಪೋರ್ಟ್ನ ಕೋರ್ಟ್ ಮುಂದೆ ಕೊಡಬೇಕು ಅಂತ. ಬಟ್ ಕೋರ್ಟ್ ಅವ್ರಿಗೆ 2 ದಿವಸಕ್ಕೆ ಒಂದ್ಸಲ ಏನು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಪ್ರತಿಯೊಂದು ರಿಪೋರ್ಟ್ನ ಕೋರ್ಟ್ ಮುಂದೆ ಕೊಡಬೇಕು ಅಂತ ಕೋರ್ಟ್ ಕೂಡ ಡೈರೆಕ್ಷನ್ಸ್ ಕೊಟ್ಟಿದೆ. ಪೊಲೀಸ್ನವ್ರಿಗೆ ಐಒಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ರಿಪೋರ್ಟ್ ಹಾಕ್ತಾರೆ. ಅದ್ರ ಪ್ರಕಾರ ನಾವು ಏನು ರಿಪೋರ್ಟ್ ಹಾಕ್ತಾರೆ ಅಂದ್ ಇವಾಗ ಏನು ರಿಪೋರ್ಟ್ ಹಾಕಿದ್ದಾರೆ ಅದನ್ನೆಲ್ಲಾನು ನಾನು ನೋಡ್ತೀವಿ. ಜೊತೆಗೆ ಅಡ್ವೊಕೇಟ್ಸ್ನ ಕೂಡ ಯಾರು ಅಕ್ಯೂಸ್ಗಳಿಗೆ ವಕಾಲತ್ತಾಕಿ ಯಾರು ಇವಾಗ ರೆಕಾರ್ಡ್ ನಾವು ಇದ್ದೀವಿ ಇಲ್ಲ, ಸೊ ಅವ್ರಿಗೆ ಹೋಗಿ ಅಕ್ಯೂಸ್ಗಳನ್ನ ಎವ್ರಿ ಡೇ ಮೀಟ್ ಮಾಡೋದಕ್ಕೆ ಕೂಡ ಪರ್ಮಿಷನ್ ಕೊಡಬೇಕು. ಅವ್ರನ್ನ ಬೆಳಿಗ್ಗೆ 8 ಗಂಟೆಯಿಂದ 8:15 ಒಳಗಡೆ ಅಂತ ಕೋರ್ಟ್ ಕೂಡ ಡೈರೆಕ್ಷನ್ಸ್ ಕೊಟ್ಟಿದೆ. ಸೊ ಅದ್ರೂ ಅವ್ರು ಕಂಪ್ಲೇಂಟ್ ಮಾಡಬೇಕು. ಸೊ ಇದು ಜೊತೆಗೆ ಅವ್ರಿಗೆ ಯಾವುದೇ ಥರ ಹಿಂಸೆ ಕೊಡಬಾರ್ದು ಅನ್ನೋದು ವೆರಿ ಕ್ಲಿಯರ್ ಆಗಿ ಕೋರ್ಟ್ ಹೇಳಿದೆ. ಮಾನಸಿಕವಾಗಿ ಆಗ್ಬೋದು, ದೈಹಿಕವಾಗಿ ಆಗ್ಬೋದು, ಅವ್ರಿಗೆ ಹಿಂಸೆ ಕೊಡಬಾರ್ದು ಅಂತ. ಸೊ ಹಾಗಾಗಿ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿದೆ. 15 ದಿವಸ ಬೇಕೇ ಬೇಕು ಅಂತ ಕೇಳಿದ್ರು. ಕೊನೆಗೆ ನಾವು ಸ್ಟ್ರಾಂಗ್ ಆಗಿ ಅಬ್ಜೆಕ್ಟ್ ಮಾಡೋದಕ್ಕಿಂತ ಒಂದು 6 ದಿವಸ ಕಸ್ಟಡಿ ಕೊಟ್ಟಿದ್ದಾರೆ. ಮೇ ಬಿ 6 ದಿವಸಕ್ಕೂ ಅವ್ರು ಬಂದು ಪ್ರೊಡ್ಯೂಸ್ ಮಾಡ್ಬೋದು. ಬಿಫೋರ್ ಕೂಡ ಇನ್ವೆಸ್ಟಿಗೇಷನ್ ಮುಗಿದು ಮೊದಲೇ ಬಂದು ಕೂಡ ಪ್ರೊಡ್ಯೂಸ್ ಮಾಡ್ಬೋದು. ನೋಡೋಣ ಏನ್ ಮಾಡ್ತಾರೆ ಅಂತ. ಅದಾದ್ಮೇಲೆ ಕಾನೂನು ಹೋರಾಟ ಇದ್ದೇ ಇರುತ್ತೆ. ಅಲ್ಲ, ದರ್ಶನ್ ಅವ್ರು ಇಲ್ಲ, ದರ್ಶನ್ ಅವ್ರಿಗೂ ಇದು ಗೊತ್ತೇ ಇಲ್ಲ. ಇದು ದರ್ಶನ್ ಅವ್ರಿಗೆ ಹತ್ರ ಗೊತ್ತಿದ್ರೆ ಅವ್ರು ಯಾಕೆ ಇಲ್ಲಿರ್ತಾ ಇದ್ರು? ಬೇರೆ ದೇಶದಲ್ಲಿ ಹೋಗಿರ್ಬೋದಾಗಿತ್ತಲ್ಲ. ಈಸ್ ಇನ್ನೋಸೆಂಟ್, ಈ ಡೋಂಟ್ ನೋ ಎನಿಥಿಂಗ್. ಸುಮ್ಮನೆ ಅಲ್ಲ, ಏನೋ ಒಂದು ಡೌಟ್ ಬೇಸ್ ಮೇಲೆ ಕೂಡ ಮಾಡ್ಬೋದಲ್ಲ. ಸಮ್ಟೈಮ್ಸ್ ಡೌಟ್ಗಳ ಮೇಲೆ ಕೂಡ ಕೆಲವೊಂದು ಅಕ್ಯೂಸ್ಗಳು ಮಾಡ್ತಾರೆ. ಆಮೇಲೆ ಕೋರ್ಟ್ ಡಿಸೈಡ್ ಮಾಡ್ತಾರೆ. ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ ಅಲ್ಟಿಮೇಟ್ಲಿ. ಈ ಪಾಪ ಈ ದರ್ಶನ್ಗೆ ಇದೇನೋ ಇದ್ದಿದ್ದೆ, ಈ ಪ್ರತಿಯೊಂದು ಸಮಯ ಹೋಗಿ ಬಂದು ದರ್ಶನ್ ಹತ್ರಕ್ಕೆ ಬರುತ್ತೆ. ಏನೋ ಪಾಪ ನೋಡಿ ಬಹಳ ನಮಗೂ ಕೂಡ ಬಹಳ ಬೇಜಾರಾಯಿತು. ಯಾಕಂದ್ರೆ ಆ ಮನುಷ್ಯನಿಗೆ ನಿಜವಾಗ್ಲೂ ಇದ್ರ ಬಗ್ಗೆ ಏನೋ ಗೊತ್ತೇ ಇಲ್ಲ. ನೋಡೋಣ, ಅದು ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೋ ಲೆಟ್ಸ್ ಸಿ. ಕಣ್ಣೀರೆಲ್ಲ ಏನು ಹಾಕಿಲ್ಲ, ನಾನೇನು ಮಾಡಿಲ್ಲ, ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಏನಂತ ಗೊತ್ತಿಲ್ಲ ಅಂತ ಹೇಳಿದ್ರು. ಕಣ್ಣೀರು ಹಾಕಿಲ್ಲ, ಬಹಳ ಧೈರ್ಯವಂತನೇ, ಕಣ್ಣೀರೇನು ಹಾಕಿಲ್ಲ. ನೋಡೋಣ, ಲೆಟ್ಸ್ ಸಿ. ಕೋರ್ಟಲ್ಲಿ ಸಿ ನೋಡಿ, ನೀವೆಲ್ಲ ನಮ್ಮ ಸ್ನೇಹಿತರು, ನಿಮಗೆ ಜೊತೆ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ. ಕಾಂಟ್ಯಾಕ್ಟ್ ಅಲ್ಲಿ ಇದ್ ಮಾತ್ರಕ್ಕೆ ಯಾರೋ ನಾನೇನೋ ಮಾಡಿದ್ರೆ ನೀವು ತಪ್ಪು ಮಾಡಿದ್ರಿ ಅಂತ ಅರ್ಥ ಅಲ್ಲ. ಆಮೇಲೆ ಅಲ್ಲಿದ್ದವ್ರು ಎಲ್ಲ ಅವ್ರ ಜೊತೆ ಕೆಲಸ ಮಾಡೋರು, ಅವ್ರ ಜೊತೆಗೆ ರೆಗ್ಯುಲರ್ ಆಗಿ ಇರೋಂಥವ್ರು. ಸೊ ಜೊತೆಗಿರೋರ್ನೆಲ್ಲ ಡ್ರೈವರ್ನ ಸಮೇತ ಕರ್ಕೊಂಡೋಗಿ ಕೂರಿಸ್ಕೊಂಡ್ಬಿಟ್ಟು, ಜೊತೆಗಿರೋರ್ನು ಬೌನ್ಸರ್ಸ್ನ ಸೆಕ್ಯೂರಿಟಿಗಳನ್ನ ಕರ್ಕೊಂಡೋಗಿ ಕೂರಿಸ್ಕೊಂಡ್ಬಿಟ್ರೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಅರ್ಥ ಅಲ್ಲ. ಸೊ ಈ ತರ ಆಗಿದೆ. ಈ ಕೇಸಲ್ಲಿ ಯಾಕೆ ಇಷ್ಟು ಜನ ಆಗಿದ್ದಾರೆ ಅಂದ್ರೆ, ಜೊತೆಗಿರೋರ್ನೆಲ್ಲ ಕೂರಿಸ್ಕೊಂಡಿದ್ದಾರೆ. ಸ್ನೇಹಿತರುಗಳು ಅವ್ರ ಜೊತೆಗೆ ಯಾರು ಇದ್ರಲ್ಲ ಅವ್ರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇದು ನೋಡಬೇಕು, ಏನು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿದರೆ, ಏನು ಇದು ಉದ್ದೇಶ ಏನು ಅಂತ. ಸ್ವಲ್ಪ ಡಾಕ್ಯುಮೆಂಟ್ಸ್ಗಳನ್ನ ನಾಳೆ ಈವನ್ ಡೈರೆಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಎಲ್ಲ ಡಾಕ್ಯುಮೆಂಟ್ಸ್ನು ಲಾಯರ್ಸಿಗೆ ಕೊಡಬೇಕು ಅಂತ ಕೋರ್ಟ್ ಡೈರೆಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ನೋಡೋಣ, ಅದ್ರ ಪ್ರಕಾರ ಅವ್ರು ಏನು ಡಾಕ್ಯುಮೆಂಟ್ಸ್ ಕೊಡ್ತಾರೆ ಅದೆಲ್ಲ ನೋಡಿ ನಾಳೆ ಅದ್ರ ಮೇಲೆ ಏನು ಸ್ಟೆಪ್ಸ್ ತಗೊಳ್ಬೇಕು ವಿ ವಿಲ್ ಡೂ ಇಟ್. ಥ್ಯಾಂಕ್ ಯು.